ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮುದ್ದು ಪುಟ್ಟು ಕುಟುಂಬಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಗಾಯ್ಸ್, 6 ಮತ್ತು 4 6 ಮತ್ತು 4 ಅಂಕಿಗಳನ್ನ ಉಪಯೋಗಿಸ್ಕೊಂಡು ಯಾವ ಡ್ರಾಯಿಂಗ್ ಮಾಡ್ಬೋದು ಅನ್ನೋ ಕ್ವಶನ್ ಮಾರ್ಕ್ ಇಲ್ಲಿದೆ. ಸೊ 6 ಮತ್ತು 4 ನಂಬರ್ನ ಉಪಯೋಗಿಸ್ಕೊಂಡು ಡ್ರಾಯಿಂಗ್ ಮಾಡೋಣ. ಸುಲಭವಾಗಿ ಮಾಡುವಂಥ ಡ್ರಾಯಿಂಗ್ ಯಾವುದು ಅಂತ ನೀವು ಯೋಚನೆ ಮಾಡ್ತಾಯಿರಿ. ನಾನಿಲ್ಲಿ ಡ್ರಾಯಿಂಗ್ ಮಾಡ್ತೀನಿ. ಸೊ ಮೊದಲಿಗೆ ನಾನು ನಂಬರ್ 6ನ ಡ್ರಾ ಮಾಡ್ಕೊಳ್ತೀನಿ. ನಂತರ ಅದಕ್ಕೆ ಸೇರಿಸಿ 4ನ ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ಇವಾಗ ಏನು ಮಾಡೋಣ, ಈ 6 ಅನ್ನೋ ನಂಬರ್ನ ಈ ರೀತಿ ಕಂಟಿನ್ಯೂ ಆಗಿ ತಗೊಂಡು ಬೆಂಡಿಂಗ್ ಕೊಟ್ಕೊಳ್ಳೋಣ. ಈ 4 ನಂಬರಿಗೆ ಒಂದು ಲೈನ್ಗಳನ್ನ ಸೇರಿಸೋಣ. ನಂತರ ಇದಕ್ಕೆ ನಮಗೆ ಬೇಕಾಗಿರುವಂಥ ರೀತಿಯಲ್ಲಿ ಬಾಯಿನ ಡ್ರಾ ಮಾಡ್ಕೊಳ್ಳೋಣ. 1 2 3 ಪುಕ್ಕಗಳನ್ನ ನೆತ್ತಿ ಮೇಲೆ ಕೊಟ್ಟರೆ ತುಂಬ ಸುಂದರವಾಗಿರುತ್ತೆ ನೋಡಿ, ಈ ರೀತಿ. ಹಾಗೆ ಇಷ್ಟೇ ಇದ್ದರೆ ಚೆನ್ನಾಗಿರುತ್ತಾ? ನಾವಿದಕ್ಕೆ ಇದರ ಸುತ್ತ ಈ ರೀತಿ ಲೈನ್ಗಳನ್ನ ಹಾಕಿ ಕವರ್ ಮಾಡೋಣ. ಹಾಗೆ ಪ್ಲೈನ್ ಆಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಡಿಸೈನ್ನ ಕೊಟ್ಟರೆ ಇನ್ನೂ ಅದ್ಭುತವಾಗಿರುತ್ತೆ. ನಿಮ್ಗೆ ಹೇಗೆ ಬೇಕೋ ಸುಮ್ಮನೆ ಈ ರೀತಿ ಸರ್ಕಲ್ಗಳನ್ನ ಹಾಕ್ಕೊಳ್ಳಿ. ಸೊ ಗಾಯ್ಸ್ ನೋಡಿ, ನಂಬರ್ 6 ಮತ್ತು 4ರಿಂದ ಬ್ಯೂಟಿಫುಲ್ಲಾಗಿ ಒಂದು ಕಾಲಲ್ಲಿ ನಿಂತಿರುವಂಥ ನವಿಲ ಡ್ರಾ ಮಾಡ್ಬೋದು. ಇದಕ್ಕೆ ಈ ರೀತಿ ಕೊಡಿ. ಸೊ ಇದು ಕಲರಿಂಗ್ ಮಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಗಾಯ್ಸ್, ನಾನು ಮೊದಲಿಗೆ ಯೆಲ್ಲೋ ಕಲರ್ನ ಲೈಟಾಗಿ ಟಚ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಬ್ಯಾಕ್ ಏನಿದೆ ಅದಕ್ಕೆ ಈ ರೀತಿ ಯೆಲ್ಲೋ ಕಲರ್ ತಗೊಳ್ತಾ ಇದ್ದೀನಿ. ಡಾರ್ಕ್ ಆಗಿ ಏನು ಮಾಡೋದು ಬೇಡ, ಲೈಟಾಗಿ ಮಾಡಿದ್ರೆ ಸಾಕು. ನಂತರ ಗ್ರೀನ್ ಕಲರ್ನ ತಗೊಳ್ತೀನಿ. ತದನಂತರ ಪಿಂಕ್ ಕಲರಿಂದ ಸ್ವಲ್ಪ ಫಿಲ್ಲಿಂಗ್ ಈ ರೀತಿ. ಹಾಗೆ ಪರ್ಪಲ್ ಬ್ಲೂಯಿಶ್ ಕಲರಿಂದ ನಂತರ ಹಾಗೆ ಸ್ವಲ್ಪ ಯೆಲ್ಲೋ ಕಲರ್ನ ಇದಕ್ಕೆ ಮಿಕ್ಸಿಂಗ್ ಕೊಡಿ. ಸೊ ಈ ರೀತಿ ಆದಮೇಲೆ ಬಾಡಿಗೆ ಸ್ವಲ್ಪ ಡಾರ್ಕ್ ಆಗಿ ಬ್ಲೂ ಕಲರ್ ಕಾಣೋ ಥರ ಕಲರಿಂಗ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಶೇಡಿಂಗ್ ಅವಶ್ಯಕತೆ ಇದೆ ಅಲ್ಲಿ ಸ್ವಲ್ಪ ಥಿಕ್ನೆಸ್ ಕೊಡಿ, ಮಿಕ್ಕಿದ ಕಡೆ ಲೈಟಾಗಿ ತೊಗೊಂಡ್ರೆ ಸಾಕು. ಸೊ ಅದೇ ರೀತಿ ಲೆಗ್ ಕೂಡ ಮಾಡಿ, ಕಾಲನ್ನು ಇವಾಗ ಇಲ್ಲಿ ಸ್ವಲ್ಪ ಪಿಂಕ್ ಕಲರ್ ತಗೊಳ್ತಾ ಇದ್ದೀನಿ. ನಂತರ ಮಿಕ್ಸಿಂಗ್ಗೆ ಗ್ರೀನ್ ಕಲರ್ ಹಾಗೆ ಸೊ ಈ ರೀತಿ ತಗೊಂಡಾದ್ಮೇಲೆ ನಂತರ ಲೈಟಾಗಿ ಈ ರೀತಿ ಲೈನ್ಸ್ಗಳ ಥರ ಕೊಡಿ. ರೆಡ್ ಕಲರಿಂದ ಇದನ್ನು ಕ್ಲೋಸ್ ಕೊಡ್ತಾ ಇದ್ದೀನಿ. ಸೊ ಮತ್ತೆ ಇವಾಗ ನಾವು ಈ ಕಲರಿಂಗ್ ಎಲ್ಲ ಇಷ್ಟು ಈ ರೀತಿ ಮಾಡಾದ್ಮೇಲೆ ಇವಾಗ ನೀಟಾಗಿ ಗ್ರೀನ್ ಕಲರಿಂದ ಡಾರ್ಕ್ ಶೇಡಿಂಗ್ ಕೊಟ್ಕೊಂಡು ಬರೋಣ.
ನೋಡಿ ಈ ರೀತಿ ಲೈನ್ಸ್ ಥರ ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಫಸ್ಟು ಔಟ್ಲೈನ್ ಈ ರೀತಿ ಡಾರ್ಕಾಗಿ ಮಾಡ್ಕೋಬೇಕು. ನಂತರ ಈ ರೀತಿ ಲೈನ್ಸ್ ಬರೋ ಥರ ಕ್ರಯಾನ್ಸಲ್ಲಿ ಕಲರಿಂಗ್ ಮಾಡ್ಕೋಬೇಕು. ಕೊನೆಯಲ್ಲಿ ಏನು ಕಾಲು ಪಾರ್ಟ್ ಇದೆ ಇದನ್ನು ಈ ರೀತಿ ಟ್ರೇಸಿಂಗ್ ತಗೊಳ್ಳಿ. ಸೊ ಗೈಸ್ ನೋಡಿ, ನಂಬರ್ 6 ಮತ್ತು 4 ಉಪಯೋಗಿಸ್ಕೊಂಡು ಬ್ಯೂಟಿಫುಲ್ ಆಗಿರುವಂಥ ಪಿಕಾಕ್ ಡ್ರಾಯಿಂಗ್ನ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.